ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ. ನಾನು ನಿಮ್ಮ ನಾಗರಾಜ್ ಶಾಸ್ತ್ರಿ ಮಾಡುವಂಥ ನಮಸ್ಕಾರ. ಈ ಭದ್ರಕಾಳಿ ಶಕ್ತಿಪೀಠ ಪ್ರಧಾನ ಅರ್ಚಕರಾಗಿ, ಈ ದೇವಾಲಯ ಸಂಸ್ಥಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರ ಸೇವೆಗಾಗಿ ಬಂದಿರುವಂಥ ಆ ದೇವಿಯ ಒಂದು ವರಪ್ರಸಾದವಾಗಿ ನೀಡಿರುವಂಥ ಈ ನಿಮ್ಮ ಮನೆ ಮಗನಾಗಿರುವಂಥ ನಾಗರಾಜ್ ಶಾಸ್ತ್ರಿಯಿಂದ ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಚಾರ, ಬಹಳಷ್ಟು ಜನ ಗುರುಗಳೇ ನಮ್ಮ ಮನೇಲಿ ಮನೆ ಪೂಜೆಗೆ ಮಾಡೋಕ್ಕೆ ಹೋದರೆ ಪೂಜೆ ಮಾಡೋಕ್ಕಾಗೋದಿಲ್ಲ ಗುರುಗಳೇ, ಏನೋ ಒಂದು ಅನಾನುಕೂಲ ಆಗ್ತಾ ಇರ್ತದೆ, ಸಂಪೂರ್ಣವಾಗಿ ಪೂಜೆ ಮಾಡೋಕ್ಕಾಗಲ್ಲ, ಒಂದು ವಾರ ಆಯಿತು, ಒಂದು ತಿಂಗಳಾಯ್ತು ಗುರುಗಳೇ ನಾನು ಪೂಜೆ ಮಾಡಿ ಮನೆಗೆ. ಯಾಕೆ ಗುರುಗಳೇ ಈ ಥರ ಕಾಡಾಟ, ನಮಗೆ ಪೂಜೆ ಮಾಡೋಕ್ಕೆ ಆಗ್ತಾಯಿಲ್ಲ. ತುಂಬ ಜನ ಹೇಳ್ತಾರೆ ಈ ಕ್ಷೇತ್ರಕ್ಕೆ ಬಂದು, ನಾವೇನು ಮಾಡಿದ್ರು ಮನೇಲಿ ಪೂಜೆ ಮಾಡೋಕ್ಕಾಗ್ತಾಯಿಲ್ಲ ಗುರುಗಳೇ. ಯಾಕೆ ಗುರುಗಳೇ, ಮನೇಲಿ ಏನೋ ದೋಷ ಇದೆಯಾ, ಏನಾದರೂ ಸಮಸ್ಯೆ ಇದೆಯಾ ಅಂತಂದಾಗ ಕೆಲವು ಶತ್ರುಗಳಿಂದ ಯಾವುದೋ ಒಂದು ಸಮಸ್ಯೆ ಆಗಿರ್ತದೆ, ನಿಮ್ಮ ಮೇಲೆ ಏನೋ ಒಂದು ಪ್ರಯೋಗ, ತಾಂತ್ರಿಕ ಪ್ರಯೋಗಗಳಾಗಿರ್ತದೆ, ಏನೋ ಒಂದು ಮಂತ್ರ ಪ್ರಯೋಗ, ತಾಂತ್ರಿಕ ಪ್ರಯೋಗ ಆದಾಗ ದೈವನ ಹೋಗ್ತಾ ಮರಿತೀವಿ ನಾವು. ಆ ದೈವನ ಮರೆತಾಗ ಏನಾಗುತ್ತಂದರೆ ಪೂಜೆಗಳೆಲ್ಲ ಮಾಡೋಕ್ಕಾಗಲ್ಲ ನಮಗೆ. ಪೂಜೆ ಮಾಡೋಕ್ಕೆ ಹೋದಾಗ ಎಲ್ಲೋ ಗಮನ, ಪೂಜೆ ನಾವು ಸಂಪೂರ್ಣವಾಗಿ ಮನೆಗೆ ಮಾಡೋಕ್ಕಾಗಲ್ಲ, ಏನು ಮಾಡಿದ್ರೂ ಪೂಜೆ ನಾವು ಸಲ್ಲಿಸೋಕ್ಕಾಗಲ್ಲ. ಹಂಗಂದಾಗ ಏನು ಗುರುಗಳು ಇದಕ್ಕೆ ಪರಿಹಾರ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾರೆ. ಇದನ್ನೆಲ್ಲ ನಾವು ಹೆಂಗೆ ನಾವು ತಕ್ಷಣಕ್ಕೆ ನಾವು ಪರಿಹಾರ ಮಾಡ್ಕೊಬೇಕಾದ್ರೆ ಏನು ನಾವು ದಾರಿ ಹುಡುಕ್ಬೇಕು ಗುರುಗಳೇ ಅಂತಂದಾಗ, ನೋಡಿ, ಪ್ರತಿಯೊಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದು ಶಾಶ್ವತವಾಗಿರುವಂಥದ್ದು ವಿಚಾರ. ತಲೆನೋವು ಬಂದಾಗ ಮಾತ್ರೆ ಹಾಕಂದ್ರೆ ವಾಸಿ ಆಗುವಂಥದ್ದು ವಿಚಾರ ಇರ್ತದೆ. ಹಾಗಾಗಿ ಎಲ್ಲ ಸಮಸ್ಯೆಗಳಿಗೂ ಒಂದು ಸಣ್ಣದಾದ ಒಂದು ಉಪಯೋಗ ಇರ್ತದೆ, ಆದರೆ ನಾವು ಮಾಡ್ಕೊಬೇಕಷ್ಟೇ. ಈಗ ನಾವು ಮನೇಲಿ ಪೂಜೆ ಮಾಡೋದು ಬಿಟ್ಬಿಟ್ರೆ ದೈವ ಅನ್ನೋದೇ ಹೊರಟೋಗುತ್ತೆ, ಬರೀ ಕೆಟ್ಟದ್ದೇ ಬಂದು ನೆಲೆಸ್ಕೊಳ್ಳುತ್ತೆ. ಆಗೇನಾಗುತ್ತೆ, ದಿನ ದಿನ ಮನೆ ಸಂಸಾರ ಕೆಡ್ತಾ ಇರ್ತದೆ. ನಮಗೆ ಆಗ್ದಿರ ಆಗಿರ್ತದೆ, ಮಕ್ಕಳಿಗೆ ಆಗ್ದಿರ ಆಗ್ತದೆ, ಗಂಡ ಹೆಂಡತಿಗೆ ಆಗ್ದಿರ ಆಗ್ತದೆ, ಇಲ್ದಿಗಿದ್ದಾಗ ಆರೋಗ್ಯ ಕೆಡುವಂಥದ್ದು ಆಗ್ತದೆ. ಈ ಥರ ನಾವು ಯಾವತ್ತು ಮನೇಲಿ ಪೂಜೆ ಬಿಡ್ತೀವೋ ಆ ಮನ್ಸು ಕೊಡಲ್ಲ, ಪೂಜೆ ಮಾಡ್ಬೇಕನ್ನೋದೇ ಮನ್ಸು ಕೊಡಲ್ಲ. ಇದಕ್ಕೆಲ್ಲ ಕಾರಣ ಏನಂತಂದರೆ ಏನೋ ಒಂದು ತಾಂತ್ರಿಕ ಪ್ರಯೋಗ ಆಗಿರ್ಬೋದು, ಯಾವುದೋ ಕಡೆಯಿಂದ ನಮ್ಮ ಶತ್ರುಗಳ ಕಡೆಯಿಂದ ಏನೋ ಒಂದು ಪ್ರಯೋಗ ಆಗಿರ್ತದೆ. ಆ ಪ್ರಯೋಗ ಆದಾಗ, ನಮ್ಮ ಮೇಲೆ ಪ್ರಯೋಗ ಆದಾಗ ಆ ದೈವ ಅನ್ನೋದು ಮರಿತಾ ಇರ್ತೀವಿ ನಾವು. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮನ್ಸು ಬರಲ್ಲ, ಪೂಜೆ ಮಾಡ್ಬೇಕಂದ್ರೆ ಮನ್ಸು ಬರಲ್ಲ, ಏನು ಕೆಲಸ ಕಾರ್ಯ ಮಾಡ್ಬೇಕಂದ್ರೆ ಮನ್ಸು ಕೊಡಲ್ಲ. ಏನಿದ್ರೆ ನಾವು ಹೆಂಗೆ ನಾವು ಮನೆಯಲ್ಲಿ ನಾವು ಇದನ್ನು ಪರಿಹಾರ ಮಾಡ್ಕೊಬೇಕು ಗುರುಗಳೇ ಅಂತ ಪ್ರಶ್ನೆ ಬಂದಾಗ ಬಹಳಷ್ಟು ಈಜಿ ನಿಮಗೆ. ಏನಪ್ಪ ಅಂತಂದ, ಒಂದು ನಿಂಬೆಹಣ್ಣು ತಗೊಳ್ಳಿ, 3 ನಿಂಬೆಹಣ್ಣು ತೊಳೆದು ನೀರಿಂದ ಶುದ್ಧಿಪಡಿಸಿ ಪ್ರತಿದಿನ ಒಂದು 9 ದಿನ ಇಲ್ಲ ಅಥವಾ 12 ದಿನ, ಆದರೆ 9 ದಿನ ಮಾಡ್ಬೋದು, ಇಲ್ಲಾಂದರೆ 12 ದಿನ ಮಾಡ್ಬೋದು. 3 ನಿಂಬೆಹಣ್ಣು ತೆಗೆದುಕೊಂಡು ಕ್ಲೀನಾಗಿ ಅದನ್ನು ಶುದ್ಧಿಪಡಿಸಿ, ಅಂದರೆ ನೀರಲ್ಲಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಲೇಪನೆ ಮಾಡಿ ಅದರ ಸಾಂಬ್ರಾಣಿ ಕಡ್ಡಿಯ ಒಂದು ಧೂಪವನ್ನು ಕೊಟ್ಟು ಮನೆ ಎಲ್ಲ ಮೂಲೆಗಳಿಗೂ ಇಳಿತಕ್ಕಂಬನ್ನಿ. ಅದನ್ನು ಮನೆ ಎಲ್ಲ ಮೂಲೆಗಳಿಗೂ ಇಳಿತಕೊಂಡು, ಅಂದರೆ ಸಂಜೆ ಮಾಡ್ಬೇಕು ಇದನ್ನು, ಸಂಜೆ ಟೈಮ್ ಮಾಡಿ ಮನೆ ಎಲ್ಲಕ್ಕೂ ಇಳಿ ತೆಗೆದು ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಇಳಿ ತೆಗೆದು ಅದಾದ ಮೇಲೆ ಹೊರಗಡೆ ಹೋಗಿ 1 ನಿಂಬೆಹಣ್ಣನ್ನು 11 ಭಾಗ ಮಾಡಿ ಬಿಸಾಡಿ, ಚಾಕ ತಗೊಂಡು 11 ಭಾಗ ಮಾಡಿ 3 ದಾರೆ ಅಂತೀವಿ, ಆ 3 ದಾರೆಯಲ್ಲಿ ಬಿಸಾಕಿ, ಇನ್ನು 2 ನಿಂಬೆಹಣ್ಣನ್ನು ಆ 3 ದಾರಲ್ಲಿ ಎಡಕಾಲಲ್ಲಿ ಬಲಕಾಲಲ್ಲಿ ಪೂರ್ವಕ್ಕೆ ನಿಂತ್ಕೊಂಡು ತುಳ್ಕೊಂಬನ್ನಿ. ನೋಡಿ, 9 ದಿನ ಅಥವಾ 12 ದಿವಸ ಪ್ರತಿನಿತ್ಯ ಮಾಡುವಂಥದ್ದು. 3 ನಿಂಬೆಹಣ್ಣು ತಗೊಳ್ಳಿ, ಅದನ್ನು ಕ್ಲೀನವಾಗಿ ಶುದ್ಧವಾಗಿ ತೊಳ್ಕೊಳ್ಳಿ, ಅದಕ್ಕೆ ಅರಿಶಿನ ಕುಂಕುಮ ಲೇಪನೆ ಮಾಡಿ ಧೂಪವನ್ನು ಕೊಡಿ, ಮನೆ ಮೂಲೆಗೂ ಇಳಿ ತೆಗೀರಿ, ಮತ್ತು ಮನೆ ಸದಸ್ಯರಿಗೂ ಇಳಿ ತೆಗೀರಿ. ಮನೆ ತಲೆಬಾಗಿಲಿಗೆ ಇಳಿ ತಗೊಂಡು ಒಂದನ್ನು ಮನೆಯ ಬಾಗಿಲ ಹತ್ರನೇ 9 ಪೀಸ್ ಮಾಡಿ ತಗೊಂಡು 3 ದಾರೆಗೆ ಬಿಸಾಡಿ, ಇನ್ನು ಉಳಿದಂಥ 2 ನಿಂಬೆಹಣ್ಣನ್ನು ಪೂರ್ವ ಮುಖವಾಗಿ ನಿಂತ್ಕೊಂಡು ಎಡಕಾಲಲ್ಲಿ ಬಲಕಾಲಲ್ಲಿ ತುಳಿದುಬಿಟ್ಟು ಹಿಂದಕ್ಕೆ ತಿರುಗಿ ನೋಡಿದ್ದೀರ ಬನ್ನಿ. ಇದು 9 ದಿವಸ ಅಥವಾ
12 ದಿವಸ ಮಾಡಿ ಯಾವುದೇ ತೊಂದರೆ ಪ್ರಯೋಗ ಆಗಿದ್ದರೂ ಸಹ ಹೋಗ್ತದೆ. ಯಾವುದೇ ಸಮಸ್ಯೆಗಳು ಸಹ ಶೀಘ್ರವಾಗಿ ಪರಿಹಾರ ಆಗ್ತದೆ. ಏನೇ ಸರ್ವ ವಿದ್ಯೆಯಿಂದ ಪ್ರಯೋಗ ಮಾಡಿದರೂ ಸಹ, ಯಾವುದೇ ತಾಂತ್ರಿಕ ಮಂತ್ರಿಗಳಿಂದ ಪ್ರಯೋಗ ಮಾಡಿದರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ವಿಚಾರವಾಗಿರ್ತದೆ. ಆಮೇಲೆ ಪ್ರತಿನಿತ್ಯ ನಿಂಬೆಹಣ್ಣು ಹಚ್ಚಿದ ನಂತರ ಸಾಂಬ್ರಾಣಿಯನ್ನು ಮನೆಯಲ್ಲಿ ಪೂರ್ತಿ ಕೊಡಿ. ಸಂಜೆ ಟೈಮ್ ಮಾತ್ರ ಸಾಂಬ್ರಾಣಿಯನ್ನು ಮನೆ ರೂಮ್ಗಳಲ್ಲಿ, ಬಾಗಿಲಲ್ಲಿ, ಅಡುಗೆ ಮನೆಯಲ್ಲಿ ಎಲ್ಲ ಸಾಂಬ್ರಾಣಿ 9 ದಿವಸ ಅಥವಾ 12 ದಿವಸ ಆ ನಿಂಬೆಹಣ್ಣು ತುಳ್ಕೊಂಬಂದು ಕಾಲು ತೊಳ್ಕೊಂಡು ಮನೆಗೆ ಬನ್ನಿ. ಅದಾದಮೇಲೆ ಸಾಂಬ್ರಾಣಿಯನ್ನು ಒಳ್ಳೆಯ ಕಡೆ ಸಾಂಬ್ರಾಣಿ ತಂದು ಎಲ್ಲ ಮನೆಯೆಲ್ಲ ಸಾಂಬ್ರಾಣಿ ಕೊಡಿ. ಕೊಟ್ಟಾದ ಮೇಲೆ ಎಲ್ಲ ಥರದಲ್ಲೂ ಇರುವಂಥ ಮನೆಯಲ್ಲಿರುವ ಕೆಟ್ಟ ದೃಷ್ಟಿಗಳೆಲ್ಲ ಹೋಗ್ತದೆ. ಆಮೇಲೆ ಮನೆಯಲ್ಲಿ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ನೀವು ಮಾಡ್ಬೋದು ಮತ್ತು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಆಗ್ತದೆ. ಮನೆಯಲ್ಲಿ ಪೂಜೆ ಆಗ ದೈವ ಶಕ್ತಿ ಅನ್ನೋದು ನಿಲ್ಲಿಸ್ತದೆ. ಯಾಕಂದರೆ ಈ ಕೆಟ್ಟ ದೃಷ್ಟಿಗಳೆಲ್ಲ ಹೋಗುತ್ತೆ ಆಚೆ. ಈ ಸಾಂಬ್ರಾಣಿ ಅಂತ ಬಿದ್ದಾಗ ಏನು ಮನೆಯಲ್ಲಿ ಕೆಟ್ಟ ಸರಿ ಇರ್ತದೋ ಅದೆಲ್ಲ ಆಚೆ ಹೋಗ್ತದೆ. ಆಮೇಲೆ ಮನೆಯಲ್ಲಿ ದೈವ ಅನ್ನೋದು ಸಂಚಾರ ಇರ್ತದೆ. ಆ ದೈವ ಸಂಚಾರ ಬಂದಾಗ ನಿಮ್ಮ ಮನಸ್ಸಲ್ಲಿ ಆ ಭಕ್ತಿಯಿಂದ ಪೂಜೆ ಮಾಡುವಂಥ ಒಂದು ಮನಸ್ಸು ಬರ್ತದೆ. ಶ್ರದ್ಧೆ ಭಕ್ತಿಯಿಂದ ಮನಸ್ಸಲ್ಲಿ ಪೂಜೆ ಮಾಡ್ಬೋದು. ಮನೆಯಲ್ಲಿ ಪ್ರತಿನಿತ್ಯ ಧೂಪ ನೈವೇದ್ಯಗಳನ್ನು ಕೊಟ್ಟಾಗ ಇರುವಂಥ ಮನೆಯಲ್ಲಿ ಯಾವುದೇ ಕಷ್ಟಗಳಿದ್ದರೂ ಸಹ ಪರಿಹಾರ ಆಗುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಹಾಗಾಗಿ ಆ ದೇವಿಯನ್ನು ಒಂದು ಪೂಜೆ ಮಾಡಿ ಆ ಭದ್ರಕಾಳಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರ.